ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಕಾಳಿ, ನಾನು ಬೆಂಗಳೂರಿಗೆ ಮೊದಲನೇ ಕಿತ ಬಂದಾಗ ನಂಗೆ ಬ್ಯಾಗ್ ಕಳೆದೋಯ್ತು. ಆಗ ಯಾರೋ ಹುಡುಗಿ ಸತ್ತೋಗಿದ್ನ ನಾನೇ ಸತ್ತೋದೆ ಅಂತ ಅನ್ಕೊಂಡ್ರು. ಹಾಗಾಗಿ ನಾನು ಬೆಂಗಳೂರಿನಾಗೆ ಉಳ್ಕೊಂಡೆ. ಈ ಬೆಂಗಳೂರು ನನ್ನ ಬದುಕನ್ನ ಯೋಡ್ ಬದಲಾಯಿಸ್ಬಿಡ್ತು ಗೊತ್ತಾ. ಅವೇ ನೀನ್ ಸದೋದೆ ಅಂತ ಗೊತ್ತಾದಾಗ ನಾನಂತೂ ಹುಚ್ಚನೇ ಆಗ್ಬಿಟ್ಟಿದ್ದಾವೆ. ಇವನ್ ಹೇಳ್ತಿದ್ಯಾ ಕಾಳಿ? ದಿಟ್ಟನವೇ, ಬರೀ ನಾನ್ ಮಾತ್ರನೇ ಅಲ್ಲ, ನಿಮ್ ಮನೆಯವರು ಕೂಡ ಸಾನೆ ನೋವು ಅನ್ಭವಿಸೋರೆ. ಒಪ್ಕೊಂಡ್ಲ, ನನ್ನ ಮನೆಯವ್ರು ಎಲ್ರಿಗೂ ಸ್ಯಾನೆ ನೋವು ಕೊಟ್ಬಿಟ್ಟೆ. ನಾನು ಸತ್ತೋಗಿದ್ದೀನಿ ಅಂತ ಅನ್ಕೊಂಡಿದ್ರು. ಆದ್ರೀಗ ಸ್ನೇಹನ್ನೇ ಕಳ್ಕೊಂಡಿರೋ ಪರಿಸ್ಥಿತಿ ಬಂದ್ಬಿಡೈತೆ. ಹೋಗ್ಲಿ ಬಿಡವೆ, ಈಗ ಯಾಕೆ ಅದನ್ನ ಕೆಪ್ತಿ ಮಾಡ್ಕೊಂಡು ನೀನೇ ಮನ್ಸಿಗೆ ನೋವು ಮಾಡ್ಕೋತಿದ್ಯಾ? ಈ ಬೆಂಗಳೂರು ಹೆಂಗೆ ಗೊತ್ತಾ, ಯೋಟೊಂದು ಜನಕ್ಕೆ ಬದುಕನ್ನ ಕೊಟ್ಟೈತೆ. ನನಗೂ ಇಲ್ಲಿರಕ್ಕೆ ಒಂದಷ್ಟು ದಿನ ಆಶ್ರಯ ಕೊಟ್ಟೈತೆ. ನೀನು ಹೇಳ್ತಿರೋದು ತಿಟನೆ ಕಣವೆ. ನಾನು ಬೆಂಗಳೂರು ಬಂದ್ಮೇಕೆ ನನ್ನ ಬದುಕು ಬೆಳಕಾಗೈತೆ. ಇನ್ನಷ್ಟು ನಮ್ಮ ಬದುಕಲ್ಲಿ ಬೆಳಕಾಗ್ಲಿ. ಈ ಊರು ನಾವು ಅನ್ಕೊಂಡಿರೋ ಕನಸು ಆಸೆನೆಲ್ಲ ಈಡೇರಿಸ್ಲಿ. ಅವಿ, ನೀನೇನು ತಲೆ ಕೆಡ್ಸ್ಕೋಬೇಡ. ನಿನ್ನಂತ ಒಳ್ಳೆಯವ್ರಿಗೆ ಒಳ್ಳೇದಾಯ್ತದೆ. ತಗೋ, ಆ ಸರಿ ಫೋನ್ ಮಾಡವ್ರೆ. ಇಲ್ಲೇ ಇದೀವಿ, ಗೊತ್ತಾಯ್ತೀವಿ ಅಂತ ಹೇಳು. ಹಲೋ ಸರು, ಇಲ್ಲೇ ಆಫೀಸಿಂದ ಸ್ವಲ್ಪ ದೂರದಾಗಿದ್ದೀವಿ. 5 ನಿಮಿಷಕ್ಕೆ ಬಂದ್ಬಿಡ್ತೀವಿ. ಅಯ್ಯೋ ಸಾರಿ ಕಣ್ರಿ, ಅರ್ಜೆಂಟ್ ಮೀಟಿಂಗ್ ಮತ್ತು ಮುಂಬೈಗೆ ಹೋಗ್ತಿದ್ದೀನಿ. ಅಯ್ಯಯ್ಯೋ, ಹೌದಾ ಸರು? ಅದು ನಾಳೆ ಬೆಳಗ್ಗೆ ನಿಮ್ಗೆ ಸಿಗ್ತೀನಿ. ನೀವೇನು ಯೋಚನೆ ಮಾಡಬೇಡಿ. ಇವತ್ತು ನೈಟ್ ಉಳ್ಕೊಳ್ಳೋದಕ್ಕೆ ಒಳ್ಳೆ 5 ಸ್ಟಾರ್ ಹೋಟೆಲ್ ಬುಕ್ ಮಾಡಿದ್ದೀನಿ. ನೀವು ಅಲ್ಲೇ ಸ್ಟೇ ಆದರೆ ಸಾಕು. ನಾಳೆ ಬೆಳಗ್ಗೆ ಅಲ್ಲೇ ಮೀಟ್ ಮಾಡೋಣ. ಹೋಟೆಲ್ ಲೊಕೇಶನ್ ಕಳಿಸ್ತೀನಿ ನಿಮಗೆ. ಹೌದಾ, ಸರಿ ಸರ್. ಅವೇ ಸಾರು ಮುಖ್ಯವಾದ ವಿಷಯದ ಮೇಕೆ ಮುಂಬೈಗೇನೋ ಹೋಗೋರಂತೆ, ನಾಳೆಗೆ ಬರ್ತಾರಂತೆ. ಅದಕ್ಕೆ ಇಲ್ಲೇ ಹತ್ತಿರದಾಗೆ ಹೋಟೆಲ್ನಾಗೆ ರೂಮ್ ಬುಕ್ ಮಾಡವ್ರೆ. ಈಗೇನು ಮಾಡೋದು? ನಾವು ಹೆಂಗಿದ್ರು ಇಲ್ಲಿ ಗಂಟ ಬಂದ್ಬಿಟ್ಟಿದೀವಿ. ಅವ್ರು ನಾಳೆ ಸಿಗ್ತೀನಿ ಅಂತ ಹೇಳೋರಲ್ಲ, ಅವ್ರು ಹೇಳಿದ ಕಳೆನೆ ಉಳ್ಕೊಳಮ್ಮ. ಸರಿ ಕಣವಿ, ನೀನು ಹೇಳಿದ್ಮೇಲೆ ಮುಗೀತು. ಇಲ್ಲೇ ಉಳ್ಕೊಂಡು ಕೆಲಸ ಎಲ್ಲ ಮುಗಿಸ್ಕೊಂಡು ನಾಳೆಗೆ ಹೋಗಮ್ಮ. ಇನ್ನು 7 ದೂರ ಐತೆ. ಅವಿ, ಇಲ್ಲೇ ಸ್ವಲ್ಪ ದೂರದಾಗ 5 ನಿಮಿಷ ಅಂತ ತೋರಿಸ್ತೈತೆ. ಸರಿ ಬಾ, ಹೋಗಮ್ಮ. ಸರಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.